ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ಸಂಧಿಗಳು ಅಂದರೆ ಏನು ಮತ್ತು ಅದರ ವಿಧಿಗಳನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಲೋಪಸಂಧಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವಾಗ ಆಗಮ ಸಂಧಿ ಅಂದರೆ ಏನು ಅಂತ ಡೆಫಿನೇಷನ್ ನೋಡೋಣ, ಆಮೇಲೆ ನಾವು ಸಂಧಿಗಳನ್ನು ಬಿಡಿಸೋಣ. ಆಗಮ ಸಂಧಿಯಿಂದ ನಾವು ಸ್ವರ ಸಂಧಿನೂ ಅಂತ ಕರಿಬೋದು. ಸ್ವರದ ಮುಂದೆ ಸ್ವರವು ಬಂದಾಗ, ಸ್ವರ ಬಂದು 13 ಸ್ವರಗಳಿದೆ, 13 ಸ್ವರಗಳ ಮುಂದೆ ಸ್ವರ ಬಂದರೆ ಓಕೆನಾ, ಆ 2 ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ. ನೀವು ಯಕಾರಾಗಮ ವಕಾರಾಗಮ ಆಗಮ ಸಂಧಿಯಲ್ಲಿ ನೀವು ಈಸಿಯಾಗಿ ಕಂಡುಹಿಡಿಬೋದು. ಇದರಲ್ಲಿ ಯಕಾರಾಗಮ ಇದೆ, ವಕಾರಾಗಮ ಇದೆ. ಇಲ್ಲಿ ಲೋಪಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದರೆ, ಅಂದರೆ ಒಂದು ಪದ ಇದೆ, ಅದನ್ನು ನಾವು ಸಪ್ರೇಟ್ ಮಾಡಿದ್ರೆ ಅದರ ಅರ್ಥ ಕೆಡ್ತಾ ಇದೆ ಅಂದರೆ ಅದು ಸಂಧಿ ಅಲ್ಲ ಅಂತ, ಆಗಮ ಸಂಧಿ ಅಲ್ಲ ಅಂತ. ನಾವು ಉದಾಹರಣೆಯನ್ನು ನೋಡೋಣ. ಆಗಮ ಸಂಧಿಯಲ್ಲಿ ಯಕಾರಾಗಮ, ಮೊದಲನೇದಾಗಿ ಗಿರಿಯನ್ನು, ಇಲ್ಲಿ ಯಾಕಾರ ಬಂದಿರೋದ್ರಿಂದ ಇದು ಯಕಾರಾಗಮ, ಮತ್ತು ಇದು ಯಾವ ಸಂಧಿ ಆಗುತ್ತೆ, ಆಗಮ ಸಂಧಿ ಆಗುತ್ತೆ. ಕೆರೆಯನ್ನು, ಇದು ಆಗಮ ಸಂಧಿ, ಯಾ ಇರೋದ್ರಿಂದ ಯಕಾರಾಗಮ ಆಗಮ ಸಂಧಿ. ಮೇಯಿಸು, ಮೇಯಿಸು ಇಲ್ಲಿ ಯಾ ಇರೋದ್ರಿಂದ ಅದು ಸಹ ಯಕಾರಾಗಮ ಆಗುತ್ತೆ. ಮೈಯನ್ನು, ಹೊಳೆಯಲ್ಲಿ, ಗಂಟೆಯಾಗಿ, ಮನೆಯಲ್ಲಿ. ನಾವು ಇದನ್ನು ಈಸಿಯಾಗಿ ಯಕಾರಾಗಮ ಅಂತ ಕಂಡುಹಿಡಿಬೋದು. ಬಟ್ ಏನಂದರೆ ಇದನ್ನು ಬಿಡಿಸಿದಾಗ ನಮಗೆ ಏನಾಗುತ್ತೆ, ಈ ಪದಗಳನ್ನು ಬಿಡಿಸಿದಾಗ ಗಿರಿಯನ್ನು, ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಎರಡನೇದು ಕೆರೆ ಪ್ಲಸ್ ಅನ್ನು ಕೆರೆಯನ್ನು, ಮೇಯಿಸು, ಮೇ ಪ್ಲಸ್ ಇಸು, ಇಲ್ಲಿ ಈ ಇದೆ, ಅದನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಯಾ ಪ್ಲಸ್ ಎ ಆಗುತ್ತೆ. ಸೊ ಮೈಯನ್ನು, ಮೈ ಪ್ಲಸ್ ಅನ್ನು, ಮೈ ಪ್ಲಸ್ ಅನ್ನು. ಹೊಳೆಯಲ್ಲಿ, ಹೊಳೆ ಪ್ಲಸ್ ಅಲ್ಲಿ. ಗಂಟೆಯಾಗಿ, ಗಂಟೆ ಪ್ಲಸ್ ಆ ಇದೆ, ಅಂದರೆ ಆಗಿ, ಗಂಟೆ ಪ್ಲಸ್ ಆಗಿ. ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ, ಮನೆ ಪ್ಲಸ್ ಅಲ್ಲಿ. ಅಂದರೆ ಪೂರ್ವ ಪದದಲ್ಲಿ ಅದು ಅರ್ಥ ಬರಬೇಕು. ಗಿರಿ, ಕೆರೆ, ಮೈ, ಹೊಳೆ, ಗಂಟೆ, ಮನೆ, ಇವುಗಳ ಅರ್ಥ ಬರಬೇಕು. ಸೊ ಇದು ಉತ್ತರ ಪದ. ನಂತರ ಯಕಾರಾಗಮ ನೋಡೋಣ. ವಕಾರಾಗಮ, ಆಗಮ ಸಂಧಿಯಲ್ಲಿ 2 ವಿಧ. ಯಾವುದಂದರೆ ಯಕಾರಾಗಮ ಮತ್ತು ವಕಾರಾಗಮ. ವಕಾರಾಗಮ ಮತ್ತು ಯಕಾರಾಗಮ ನೀವು ಈಸಿಯಾಗಿ ಕಂಡುಹಿಡಿಬಹುದು. ವಕಾರಾಗಮಗೆ ಎಕ್ಸಾಂಪಲ್ ನೋಡೋಣ. ಮಡುವನ್ನು ಫಸ್ಟು ಬರ್ಕೊಂಡು ಬಿಡೋಣ, ಆಮೇಲೆ ಸ್ಪ್ಲಿಟ್ಟಿಂಗ್ ಮಾಡೋಣ. ಮಡುವನ್ನು, ಇದು ಗೊತ್ತಾಗುತ್ತೆ ನಿಮ್ಗೆ ನೋಡಿದ್ರೆ ಯಾವ ಸಂಧಿ ಅಂತ, ವಕಾರಾಗಮ ಆಗಮ ಸಂಧಿ. ಹೊಲವನ್ನು ಆಗಮ ಸಂಧಿ. ಮಾತೃವನ್ನು,
ಗೋವನ್ನು, ಗುರುವನ್ನು, ಕಟ್ಟಡವನ್ನು. ಇದು ಯಾವ ಸಂಧಿ? ಇದು ವಕಾರಾಗಮ ಆಗಮ ಸಂಧಿ. ಇವಾಗ ನಾವು ಇದನ್ನು ಹೇಗೆ ಸ್ಪ್ರೆಡ್ ಮಾಡೋದನ್ನು ನೋಡೋಣ, ಬಿಡಿಸಿ ಬರೆಯೋದನ್ನು ನೋಡೋಣ. ಮಡುವನ್ನು, ಇಲ್ಲಿ ಎಲ್ಲ ವ ಇರೋದ್ರಿಂದ ನಿಮಗೆ ಎಲ್ಲ ಏನು ಬರುತ್ತೆ? ಆ ಬರುತ್ತೆ. ಮಡುವನ್ನು, ಮಡು ಪ್ಲಸ್ ಅನ್ನು ಮಡುವನ್ನು, ಹೊಲ ಪ್ಲಸ್ ಅನ್ನು ಹೊಲವನ್ನು, ಮಡುವನ್ನು, ಹೊಲವನ್ನು, ಮಾತೃ ಅನ್ನು, ಗೋ ಅನ್ನು, ಗುರು ಅನ್ನು, ಕಟ್ಟಡ ಅನ್ನು ಅರ್ಥ ಆಯಿತು ಅಲ್ವಾ? ಇದೇ ರೀತಿಗೆ ನಿಮಗೆ ಯಾವುದೇ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಯಾವುದೇ ರೀತಿ ನಿಮಗೆ ಬಿಡಿಸಿ ಬರೆಯೋಕ್ಕೆ ಬಂದಿಲ್ಲ ಅಥವಾ ಯಾವ ಸಂಧಿ ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಇದೇ ರೀತಿಯಾಗಿ ನಿಮಗೆ ಹೆಚ್ಚಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ ಬೇಕು ಅಂದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.